ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಸ್ಟಾಕ್ ಮಾರ್ಕೆಟ್ನ ವೀಕ್ನೆಸ್ ಕಂಟಿನ್ಯೂ ಆಗ್ತದೆ. ಕಳೆದ 5 ತಿಂಗಳಿಂದ ಮಾರ್ಕೆಟ್ನಲ್ಲಿ ಕಂಟಿನ್ಯೂಸ್ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. ನಾವು ನಿಫ್ಟಿಯನ್ನೇ ಅಬ್ಸರ್ವ್ ಮಾಡಿದಾಗ ಆಲ್ ಟೈಮ್ ಹೈ ಲೆವೆಲ್ಸ್ನಿಂದ ನಿಫ್ಟಿ 16% ಕರೆಕ್ಟ್ ಆಗಿದೆ. ಸೊ ಮಾರ್ಕೆಟ್ನಲ್ಲಿ ಯಾವುದೇ ರೀತಿಯ ರಿಕವರಿ ನೋಡೋದಕ್ಕೆ ಸಿಗ್ತಿಲ್ಲ. ಬಟ್ ಲಾಸ್ಟ್ 2-3 ವರ್ಷಗಳಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಹೈಯರ್ ಲೆವೆಲ್ಸ್ನಿಂದ ಮಾರ್ಕೆಟ್ ಕರೆಕ್ಟ್ ಆದಾಗೆಲ್ಲ ಆ ಲೆವೆಲ್ನಿಂದ ಒಂದು ರಿಕವರಿ ನೋಡೋದಕ್ಕೆ ಸಿಗ್ತಿತ್ತು. ಹಾಗೆ ಮತ್ತೆ ಮಾರ್ಕೆಟ್ ಆಲ್ ಟೈಮ್ ಹೈ ಲೆವೆಲ್ಸ್ ಅನ್ನು ರೀಚ್ ಮಾಡ್ತಿತ್ತು. ಅದೇ ರೀತಿಯಲ್ಲಿ ಸ್ಟಾಕ್ಗಳಲ್ಲಿ ಕೂಡ ಸ್ಟಾಕ್ಗಳು ಕರೆಕ್ಟ್ ಆಗಿದ ತಕ್ಷಣ ಆ ಲೋವರ್ ಲೆವೆಲ್ಗಳಿಂದ ಬೈಯಿಂಗ್ ಎಮರ್ಜ್ ಆಗ್ತಿತ್ತು. ಬಟ್ ಆ ರೀತಿಯ ಒಂದು ಮಾರ್ಕೆಟ್ ಈಗ ನಮಗೆ ನೋಡೋದಕ್ಕೆ ಸಿಗ್ತಿಲ್ಲ. ಪ್ರತಿಯೊಂದು ಲೋವರ್ ಲೆವೆಲ್ನಿಂದ ಮತ್ತೆ ಮಾರ್ಕೆಟ್ ಕರೆಕ್ಟ್ ಆಗ್ತದೆ. ಪ್ರತಿಯೊಂದು ಸಪೋರ್ಟ್ ಕೂಡ ಬ್ರೇಕ್ ಆಗ್ತಾ ಹೋಗ್ತದೆ. ಮಾರ್ಕೆಟ್ನಲ್ಲಿ ಕರೆಕ್ಷನ್ ಹೆಚ್ಚಾಗಿ ಕಾಣಿಸ್ತದೆ. ಸೊ ಮಾರ್ಕೆಟ್ನಲ್ಲಿ ಸ್ಟ್ರಾಂಗ್ ಪಾಸಿಟಿವ್ ಟ್ರೆಂಡ್ ಇದ್ದು ಎಲ್ಲ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ತಾ ಮಾರ್ಕೆಟ್ನಲ್ಲಿ ಕೂಡ ಕಂಟಿನ್ಯೂಸ್ ಅಪ್ ಟ್ರೆಂಡ್ ಇದ್ರೆ ಆ ರೀತಿಯ ಮಾರ್ಕೆಟ್ ಅನ್ನು ನಾವು ಬುಲ್ ಮಾರ್ಕೆಟ್ ಅಂತ ಕರಿತೀವಿ. ಬಟ್ ಈ ರೀತಿಯಲ್ಲಿ ಮಾರ್ಕೆಟ್ನಲ್ಲಿ ಕಂಟಿನ್ಯೂಸ್ ನೆಗೆಟಿವ್ ಸೈಡ್ ಇದ್ದು ಎಲ್ಲ ಸಪೋರ್ಟ್ಗಳು ಬ್ರೇಕ್ ಆಗ್ತಾ ಹೋಗ್ತಿದ್ರೆ ಆ ರೀತಿಯ ಮಾರ್ಕೆಟ್ ಬಿಯರ್ ಮಾರ್ಕೆಟ್ ಆಗಿರುತ್ತೆ. ಸೊ ನಾವು ಬಿಯರ್ ಮಾರ್ಕೆಟ್ನಲ್ಲಿ ಇದೀವ ಅಂದರೆ ಸದ್ಯಕ್ಕೆ ನಾವು ಬಿಯರ್ ಮಾರ್ಕೆಟ್ನಲ್ಲಿ ಇಲ್ಲ. ಯಾಕೆಂದರೆ ಆಲ್ ಟೈಮ್ ಹೈ ಲೆವೆಲ್ಸ್ನಿಂದ ಮಾರ್ಕೆಟ್ 20% ಮೇಲೆ ಕರೆಕ್ಟ್ ಆದರೆ ಅದು ಬಿಯರ್ ಮಾರ್ಕೆಟ್ ಆಗಿರುತ್ತೆ. ಈಗ ನಮಗೆ ನಿಫ್ಟಿಯಲ್ಲಿ 16% ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ನಿಫ್ಟಿ ಏನಾದರೂ 21,000 ಲೆವೆಲ್ನ ಕೆಳಗಡೆ ಹೋದರೆ ಆಗ ನಾವು ಬಿಯರ್ ಮಾರ್ಕೆಟ್ಗೆ ಎಂಟರ್ ಆಗ್ತೀವಿ. ಸೊ ಆಗ ಮಾರ್ಕೆಟ್ ಸೈಡ್ ವೇಸ್ನಲ್ಲಿ ಟ್ರೇಡ್ ಆಗುವಂಥ ಚಾನ್ಸಸ್ ಹೆಚ್ಚಾಗಿ ಇರುತ್ತೆ. ಸೊ ಹಾಗೆ ಎಲ್ಲ ಸ್ಟಾಕ್ಗಳು ಕೂಡ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತಿರುತ್ತೆ. ಓವರ್ ಆಲ್ ಮಾರ್ಕೆಟ್ನ ಕಂಡೀಷನ್ ಕೂಡ ತುಂಬಾನೇ ವೀಕ್ ಆಗುತ್ತೆ. ಹಾಗೆ ತುಂಬ ಜನರಿಗೆ ಟೆನ್ಷನ್ ಆಗ್ತಿರೋದು ಪೋರ್ಟ್ಫೋಲಿಯೋ ಡೌನ್ ಆಗ್ತದೆ, ನೆಗೆಟಿವ್ ರಿಟರ್ನ್ಸ್ಗಳು ಇನ್ಕ್ರೀಸ್ ಆಗ್ತದೆ ಅಂತ. ಸೊ ಇಲ್ಲಿ ನಿಮ್ಮ ಪ್ರಾಬ್ಲಮ್ ಇಲ್ಲ, ನಿಮ್ಮ ಇನ್ವೆಸ್ಟ್ಮೆಂಟ್ನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಓವರ್ ಆಲ್ ಮಾರ್ಕೆಟ್ನಲ್ಲಿ ಕರೆಕ್ಷನ್ ಕಾಣಿಸ್ತದೆ. ಬುಲ್ ಮಾರ್ಕೆಟ್ನಲ್ಲಿ ಎಲ್ಲ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿತ್ತು. ವ್ಯಾಲ್ಯೂಷನ್ ಬಗ್ಗೆ ಯಾರು ಕೂಡ ಕನ್ಸರ್ನ್ ಅನ್ನ ತೋರಿಸ್ತಿರ್ಲಿಲ್ಲ. ಬಟ್ ಈಗ ಬಿಯರ್ ಮಾರ್ಕೆಟ್ ಸ್ಟಾರ್ಟ್ ಆಗ್ತದೆ ಅಂದಾಗ ವ್ಯಾಲ್ಯೂಷನ್ ಬಗ್ಗೆ ಕನ್ಸರ್ನ್ ಇದ್ದೇ ಇರುತ್ತೆ. ಹಾಗೆ ಕಂಪನಿಗಳ ಅರ್ನಿಂಗ್ಸ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾವ ಒಂದು PL ಸ್ಟಾಕ್ಗಳು ಟ್ರೇಡ್ ಆಗ್ತಿದೆ ಅದೆಲ್ಲ ಕೂಡ ಕನ್ಸಿಡ್ರೇಷನ್ಗೆ ಬರುತ್ತೆ. ಆ ಒಂದು ರೀಸನ್ನಿಂದ ಯಾವೆಲ್ಲ ಸ್ಟಾಕ್ಗಳು ಓವರ್ ವ್ಯಾಲ್ಯೂಡ್ ಆಗಿ ಟ್ರೇಡ್ ಆಗ್ತಿತ್ತು ಆ ಸ್ಟಾಕ್ಗಳಲ್ಲಿ ತುಂಬಾನೇ ವೀಕ್ನೆಸ್ ಕಾಣಿಸ್ತಿದೆ. ಸೊ ಅದೇ ರೀಸನ್ನಿಂದ ಯಾವಾಗಲೂ ಕೂಡ ನನ್ನ ವಿಡಿಯೋನಲ್ಲಿ ನಾನು ನಿಮಗೆ ಹೇಳ್ತಾ ಇರ್ತೀನಿ, ಡೈವರ್ಸಿಫಿಕೇಶನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಯಾಕೆಂದರೆ ನೀವು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅನ್ನು ಅಬ್ಸರ್ವ್ ಮಾಡಿ, ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ ಅನ್ನು ಕನ್ಸಿಡರ್ ಮಾಡಿಕೊಂಡಾಗ ಆಲ್ ಟೈಮ್ ಹೈ ಲೆವೆಲ್ಸ್ನಿಂದ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ನಲ್ಲಿ 27% ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಅಂದರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಆಲ್ರೆಡಿ ಬಿಯರ್ ಟೆರಿಟರಿಯಲ್ಲಿ ಕಾಣಿಸ್ತಿದೆ. ಬಿಯರ್ಸ್ಗಳು ಕಂಟ್ರೋಲ್ ಅನ್ನು ತಗೊಂಡಿದ್ದಾರೆ. ಸೊ ಯೂಶಲಿ ಮಾರ್ಕೆಟ್ ಪಾಸಿಟಿವ್ ಇದ್ದಾಗ ಅಥವಾ ಒಂದು ಬುಲ್ ಮಾರ್ಕೆಟ್ ಇದ್ದಾಗ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ರ್ಯಾಲಿ ನೋಡೋದಕ್ಕೆ ಸಿಗುತ್ತೆ. ಅದನ್ನು ನೀವು ಚಾರ್ಟ್ನಲ್ಲಿ ಕೂಡ ಅಬ್ಸರ್ವ್ ಮಾಡ್ಬೋದು. ಕಳೆದ 2 ವರ್ಷದ ಪರ್ಫಾರ್ಮೆನ್ಸನ್ನು ನೀವು ಅಬ್ಸರ್ವ್ ಮಾಡಿದಾಗ ರೀಸೆಂಟಾಗಿ 2023 ಅಕ್ಟೋಬರ್ನಿಂದ 2024 ನವೆಂಬರ್ನ ವೇಳೆಗೆ ಅಂದರೆ ಒಂದು ವರ್ಷದಲ್ಲಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 62% ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಸೊ ಆಲ್ಮೋಸ್ಟ್ ಎಲ್ಲ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಗೇನ್ ಆಗಿದೆ. ಪೆನ್ನಿ ಸ್ಟಾಕ್ಗಳಲ್ಲಿ ಕೂಡ ಒಳ್ಳೆ ಒಂದು ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಈಗ ಮಾರ್ಕೆಟ್ನ ಸಿಚುವೇಶನ್ ಆ ರೀತಿಯಲ್ಲಿ ಇಲ್ಲ. ಅರ್ನಿಂಗ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಆ ಕಂಪನಿಗಳು ಯಾವ ಒಂದು ವ್ಯಾಲ್ಯೂಷನಲ್ಲಿ ಟ್ರೇಡ್ ಆಗ್ತಿದೆ, ಎಷ್ಟು ಎಕ್ಸ್ಪೆನ್ಸಿವ್ ಆಗಿ ಟ್ರೇಡ್ ಆಗ್ತಿದೆ ಎಲ್ಲ ಕೂಡ ಕನ್ಸಿಡರೇಷನ್ಗೆ ಬರ್ತಿದೆ. ಆದ್ರಿಂದ ಆ ಎಲ್ಲ ಓವರ್ ವ್ಯಾಲ್ಯೂಡ್ ಸ್ಟಾಕ್ಗಳು ಕರೆಕ್ಟ್ ಆಗ್ತದೆ. ಸೊ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಹೆಚ್ಚಾಗಿ ನೀವು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ಗಳನ್ನೇ ಹೊಂದಿದ್ರೆ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ನೆಗೆಟಿವ್ ರಿಟರ್ನ್ಸ್ ಕೂಡ ಈಗ ಹೆಚ್ಚಾಗಿ ಕಾಣಿಸ್ತಿರುತ್ತೆ. ಅದೇ ರೀಸನ್ನಿಂದ ಡೈವರ್ಸಿಫಿಕೇಶನ್ ಅನ್ನು ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಲಾರ್ಜ್ ಕ್ಯಾಪ್ ಸ್ಟಾಕ್ಗಳು ಶಾರ್ಟ್ ಟರ್ಮ್ ನಲ್ಲಿ ಅಷ್ಟೊಳ್ಳೆ ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿ ಕೊಡ್ಲಿಲ್ಲ ಅಂದ್ರೂ ಕೂಡ ಮಾರ್ಕೆಟ್ ಕರೆಕ್ಷನ್ ನ ಸಂದರ್ಭದಲ್ಲಿ ಅಷ್ಟಾಗಿ ವೀಕ್ನೆಸ್ ಕೂಡ ಇರೋದಿಲ್ಲ. ಹಾಗೆ ಲೋವರ್ ಲೆವೆಲ್ ನಿಂದ ಬೇಗ ರಿಕವರ್ ಆಗುವಂತ ಚಾನ್ಸಸ್ ಗಳು ಕೂಡ ಇರುತ್ತೆ. ಬಟ್ ಓವರ್ ಆಲ್ ಮಾರ್ಕೆಟ್ ನಲ್ಲಿ ರಿಕವರಿ ಬಂದು ಮತ್ತೆ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದಾಗ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳು ಕೂಡ ರಿಕವರ್ ಆಗುತ್ತೆ. ಸೊ ಕಂಪ್ಲೀಟ್ ಆಗಿ ಲಾರ್ಜ್ ಕ್ಯಾಪ್ ನಲ್ಲಿ ಇನ್ವೆಸ್ಟ್ ಮಾಡಿ ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ. ಲಾರ್ಜ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಈ ರೀತಿಯಲ್ಲಿ ಡೈವರ್ಸಿಫಿಕೇಶನ್ ಅನ್ನ ಇಟ್ಕೊಂಡು ಆ ರೀತಿಯಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಮ್ಯೂಚುವಲ್ ಫಂಡ್ ಅಂದ್ರೂ ಕೂಡ ಅಷ್ಟೇ, ಬೇರೆ ಬೇರೆ ಕೆಟಗರಿಯ ಫಂಡ್ಗಳನ್ನು ಆಡ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಒಳ್ಳೆ ಒಂದು ಗ್ರೋತ್ ಇರುತ್ತೆ. ಸೊ ರೆಗ್ಯುಲರ್ ಆಗಿ ಇದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾನೆ ಇರ್ತೀನಿ. ಸೊ ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡಿ ಇಟ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. 1000ಕ್ಕೂ ಹೆಚ್ಚಿನ ಸ್ಟಾಕ್ಗಳೀಗ 52 ವೀಕ್ ಲೋ ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತದೆ. ಅಂದ್ರೆ ಆಲ್ ಟೈಮ್ ಹೈ ಲೆವೆಲ್ಸ್ ನಿಂದ ಆ ಸ್ಟಾಕ್ಗಳು ಒಂದು ವರ್ಷದ ಮುಂಚೆ ಏನು ಟ್ರೇಡ್ ಆಗ್ತಿತ್ತು ಆ ಲೆವೆಲ್ ನಲ್ಲಿ ಈಗ ಅವೈಲೇಬಲ್ ಇದೆ. ಅಂದ್ರೆ ಒಳ್ಳೆ ಒಂದು ವ್ಯಾಲ್ಯೂಷನ್ ನಲ್ಲಿ ಕೆಲವೊಂದಿಷ್ಟು ಸ್ಟಾಕ್ಗಳು ಅವೈಲೇಬಲ್ ಇರುತ್ತೆ. ಆ ಸ್ಟಾಕ್ಗಳನ್ನ ಆಡ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಒಂದು ಆಪರ್ಚುನಿಟಿ ಆಗಿದೆ. ಹಾಗೆ ನೀವು ಇನ್ನೂ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿಲ್ಲ, ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ಒಳ್ಳೆ ಒಂದು ಆಪರ್ಚುನಿಟಿ ಕೂಡ ಬಂದಿದೆ. ಹಾಗೆ ನೀವು ಕೂಡ ಅಷ್ಟೇ ಆಲ್ರೆಡಿ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡ್ತಿದ್ದು ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಿದಾಗ, ಸೊ ಇಲ್ಲಿ ಎಕ್ಸಾಂಪಲ್ಗೆ RVNL ಅನ್ನು ನಾನು ಕನ್ಸಿಡರ್ ಮಾಡ್ಕೋತೀನಿ. RVNL ಅಲ್ಲಿ ಸಾಕಷ್ಟು ಜನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಿರಾ. RVNL 500-600 ರೂಪಾಯಿ ಹತ್ರ ಟ್ರೇಡ್ ಆಗ್ತಿರುವಾಗ ಈ ಒಂದು ಸ್ಟಾಕ್ 300 ರೂಪಾಯಿಗೆ ಬಂದ್ರೆ ಸೊ ಹೆಚ್ಚಾಗಿ ನಾನು ಶೇರ್ ಗಳನ್ನ ಬೈ ಮಾಡ್ಕೋತೀನಿ, ಆವರೇಜಿಂಗ್ ಅನ್ನ ಮಾಡ್ಕೋತೀನಿ ಅಂತ ನೀವು ಆ ಸ್ಟಾಕ್ 600 ರೂಪಾಯಿ ಟ್ರೇಡ್ ಆಗ್ತಿರುವಾಗ ಅನ್ಕೊಂಡಿರ್ತೀರಾ. ಬಟ್ ಈಗ ಆ ಸ್ಟಾಕ್ 300 ರೂಪಾಯಿ ಹತ್ರ ಅವೈಲೇಬಲ್ ಇರುವಾಗ ಆ ಸ್ಟಾಕ್ ಅನ್ನ ಬೈ ಮಾಡ್ಕೊಳ್ಳೋದಕ್ಕೆ ನಿಮಗೆ ಧೈರ್ಯ ಬರ್ತಿರೋದಿಲ್ಲ. ಯಾಕೆಂದ್ರೆ ಓವರ್ ಆಲ್ ಮಾರ್ಕೆಟ್ ನಲ್ಲಿ ವೀಕ್ನೆಸ್ ಇದೆ, ಆದ್ರಿಂದ ನಿಮಗೆ ಪ್ರೆಷರ್ ಕಾಣಿಸುತ್ತೆ.
ಸೊ ಎಲ್ರಿಗೂ ಕೂಡ ಈ ರೀತಿಯಲ್ಲಿ ಅನ್ನಿಸ್ತಾ ಇರುತ್ತೆ. ಬಟ್ ಇಲ್ಲಿ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಕೇವಲ ನಿಮ್ಮ ಪೋರ್ಟ್‌ಫೋಲಿಯೋ ಮಾತ್ರ ನೆಗೆಟಿವ್ ಆಗಿ ಇಲ್ಲ ಅಥವಾ ನಿಮಗೆ ಮಾತ್ರ ನೆಗೆಟಿವ್ ರಿಟರ್ನ್ ಸಿಗ್ತಿಲ್ಲ. ಯಾರೆಲ್ಲ ಮಾರ್ಕೆಟ್‌ನಲ್ಲಿ ಇನ್ವೆಸ್ಟ್‌ಮೆಂಟ್ ಅನ್ನ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಇದನ್ನ ಎಕ್ಸ್‌ಪೀರಿಯನ್ಸ್ ಮಾಡ್ತಿದ್ದಾರೆ. ಕೆಲವೊಂದಿಷ್ಟು ಬ್ಯಾಡ್ ಸ್ಟಾಕ್ಸ್ ಇರ್ಬೋದು. ಬಟ್ ಆ ಬ್ಯಾಡ್ ಸ್ಟಾಕ್‌ಗಳನ್ನ ಐಡೆಂಟಿಫೈ ಮಾಡಿ ಈಗ ನಿಮ್ಮ ಪೋರ್ಟ್‌ಫೋಲಿಯೋ ಸರಿ ಮಾಡ್ಕೊಳ್ಳೋದಕ್ಕೆ ಇದು ಸರಿಯಾದ ಸಮಯ ಅಲ್ಲ. ಸೊ ಯಾಕೀಗ ಇನ್ವೆಸ್ಟ್‌ಮೆಂಟ್ ಅನ್ನು ಮಾಡೋದಕ್ಕೆ ಒಳ್ಳೆ ಒಂದು ಸಮಯ ಅಂದ್ರೆ ಒಂದು ಎಕ್ಸಾಂಪಲ್‌ನೊಂದಿಗೆ ಹೇಳೋದಾದ್ರೆ ನೀವು ಸ್ಟಾಕ್ ಎ ಅನ್ನ ಬೈ ಮಾಡ್ಕೊಂಡಿರ್ತೀರಾ. ಸೊ ನೀವು ಬೈ ಮಾಡ್ಕೊಂಡಂತ ಸಂದರ್ಭದಲ್ಲಿ ಆ ಒಂದು ಸ್ಟಾಕ್‌ನ ಪ್ರೈಸ್ ₹100 ಇರುತ್ತೆ. ಹಾಗೆ ಆ ಕಂಪನಿ 20ರ ಪಿ ಯಲ್ಲಿ ಟ್ರೇಡ್ ಆಗ್ತಿರುತ್ತೆ ಅಂತ ಅನ್ಕೊಳ್ಳಿ. ಸೊ ಯಾವುದೇ ಒಂದು ಕಂಪನಿಯ ಪಿ ಅನ್ನ ಐಡೆಂಟಿಫೈ ಮಾಡಬೇಕು ಅಂದ್ರೆ ಕಂಪನಿಯ ಸ್ಟಾಕ್ ಪ್ರೈಸ್ ಡಿವೈಡೆಡ್ ಬೈ ಅರ್ನಿಂಗ್ ಪರ್ ಶೇರ್ ಮಾಡಿದಾಗ ನಮಗೆ ಆ ಒಂದು ಕಂಪನಿಯ ಪಿ ನೋಡೋದಕ್ಕೆ ಸಿಗುತ್ತೆ. ಸೊ ಪಿ 20 ಇದೆ ಅಂದ್ರೆ ಆ ಕಂಪನಿಯ ಅರ್ನಿಂಗ್ ಪರ್ ಶೇರ್ ₹5 ಇರುತ್ತೆ. ಸೊ ಸ್ಟಾಕ್ ಎ ಅನ್ನ ₹100 ಪ್ರೈಸ್ ನಲ್ಲಿ ನೀವು 10 ಶೇರ್ಸ್‌ಗಳನ್ನ ಬೈ ಮಾಡ್ಕೊಂಡಿರ್ತೀರಾ. ಈಗ ಮಾರ್ಕೆಟ್ ಕರೆಕ್ಷನ್ ನ ರೀಸನ್ ನಿಂದ ಇದೇ ಸ್ಟಾಕ್ ಎ ಸೊ ₹60ಗೆ ಫಾಲ್ ಆಗಿದೆ. ಸೊ ಕಂಪನಿಯ ಅರ್ನಿಂಗ್ಸ್ ನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆಗಿಲ್ಲ. ಬಟ್ ಓವರ್ ಆಲ್ ಮಾರ್ಕೆಟ್ ಕರೆಕ್ಷನ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಅರ್ನಿಂಗ್ ಪರ್ ಶೇರ್ ₹5 ಇರುತ್ತೆ. ಯಾಕೆಂದ್ರೆ ಕಂಪನಿಯ ಪ್ರಾಫಿಟ್ ಫಾಲ್ ಆಗಿಲ್ಲ. ಸೊ ಪ್ರತಿಯೊಂದು ಶೇರ್ ನ ಮೇಲೆ ಕಂಪನಿ ಎಷ್ಟು ಅರ್ನಿಂಗ್ ಅನ್ನ ಮಾಡ್ತಿದೆ ಅದು ಅರ್ನಿಂಗ್ ಪರ್ ಶೇರ್ ಆಗಿರುತ್ತೆ. ಸೊ ಕಂಪನಿಯ ಪ್ರಾಫಿಟ್ ಫಾಲ್ ಆಗಿಲ್ಲ ಅಂದ್ರೆ ಅರ್ನಿಂಗ್ ಪರ್ ಶೇರ್ ಕೂಡ ಫಾಲ್ ಆಗಿರೋದಿಲ್ಲ. ₹5 ಇರುತ್ತೆ. ಸೊ ಸ್ಟಾಕ್ ಪ್ರೈಸ್ 60ಕ್ಕೆ ಫಾಲ್ ಆಗಿದೆ ಅಂದ್ರೆ ಪಿ ಏನಾಗುತ್ತೆ 12 ಆಗುತ್ತೆ. ಅಂದ್ರೆ ನೀವು ಬೈ ಮಾಡಿದ ಪ್ರೈಸ್ಗಿಂತ ಈಗ ಆ ಸ್ಟಾಕ್ ಚೀಪ್ ವ್ಯಾಲ್ಯೂಯೇಷನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಇಲ್ಲಿ ಆವರೇಜ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಒಂದು ಆಪರ್ಚುನಿಟಿ ಸಿಗುತ್ತೆ. ಸೊ ನೀವು ಈ ಲೆವೆಲ್ ನಲ್ಲಿ 10 ಶೇರ್ಸ್‌ಗಳನ್ನ ಆಡ್ ಮಾಡ್ಕೊಂಡ್ರೆ ನಿಮ್ಮ ಓವರ್ ಆಲ್ ಆವರೇಜ್ ಏನಾಗುತ್ತೆ ₹80 ಆಗುತ್ತೆ. ಸೊ ನಿಮ್ಮ ಹತ್ರ 20 ಶೇರ್ಸ್‌ಗಳು ಇರುತ್ತೆ. ಸೊ ನೀವು ಇನ್ವೆಸ್ಟ್‌ಮೆಂಟ್ ಅನ್ನ ಮಾಡಿದಾಗ ಕಂಪನಿಯ ಪಿ 20 ಇತ್ತು. ಸೊ ಈಗ ಕರೆಕ್ಷನ್ ಬಂದು ಪಿ 12 ಆಗಿದೆ. ನೀವು ಆವರೇಜಿಂಗ್ ಅನ್ನ ಮಾಡ್ಕೊಂಡ್ಮೇಲೆ ನಿಮ್ಮ ಹೋಲ್ಡಿಂಗ್ ನಲ್ಲಿ ಆ ಕಂಪನಿಯ ಪಿ 16 ಆಗುತ್ತೆ. ಸೊ ನೀವು ಆ ಸ್ಟಾಕ್ ಅನ್ನ ಕಡಿಮೆ ವ್ಯಾಲ್ಯೂಯೇಷನ್ ಅಲ್ಲಿ ಬೈ ಮಾಡಿದ ರೀತಿಯಲ್ಲಿ ಆಗುತ್ತೆ. ಸೊ ಆದ್ರಿಂದ ಈ ರೀತಿಯ ಮಾರ್ಕೆಟ್ ಕರೆಕ್ಷನ್ ಗಳನ್ನ ಆಪರ್ಚುನಿಟಿಯಾಗಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಇದೆಲ್ಲವನ್ನ ಕೂಡ ನೀವು ಅರ್ಥ ಮಾಡ್ಕೊಂಡು ನೀವೇ ಅನಾಲಿಸಿಸ್ ಅನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಾಗ ಯಾರ ಹೆಲ್ಪ್ ಕೂಡ ಇಲ್ಲದೆ ನಿಮ್ಮ ಒಂದು ಇನ್ವೆಸ್ಟ್‌ಮೆಂಟ್ ಅನ್ನು ನೀವು ಮಾಡಬಹುದಾಗುತ್ತೆ. ಹಾಗೆ ತುಂಬಾ ಜನ ಏನ್ ಮಾಡಿರ್ತೀರಾ ಮಾರ್ಕೆಟ್ ಆಲ್ ಟೈಮ್ ಹೈ ಲೆವೆಲ್ಸ್ ಹತ್ರ ಇರುವಾಗ ಅಲ್ಲಿ ಲಂಸಮ್ ಇನ್ವೆಸ್ಟ್‌ಮೆಂಟ್ ಅನ್ನ ಮಾಡಿರ್ತೀರಾ. ಸ್ಟಾಕ್‌ಗಳಲ್ಲಿ 4 ಲಕ್ಷ 5 ಲಕ್ಷದ ಇನ್ವೆಸ್ಟ್‌ಮೆಂಟ್ ಅನ್ನ ಮಾಡಿರ್ತೀರಾ. ಆದ್ರಿಂದ ಕೂಡ ನಿಮಗೆ ಹೆಚ್ಚಿನ ಒಂದು ನೆಗೆಟಿವ್ ಸೈಡ್ ಈಗ ನೋಡೋದಕ್ಕೆ ಸಿಗ್ತಿರುತ್ತೆ. ಈಗ ಆವರೇಜ್ ಮಾಡ್ಕೊಳ್ಳೋದಕ್ಕೆ ಕೂಡ ನಿಮ್ಮ ಹತ್ರ ದುಡ್ಡು ಇರೋದಿಲ್ಲ. ಅದೇ ರೀಸನ್ ಇಂದ ಬೈ ಆನ್ ಡಿಪ್ ಸ್ಟ್ರಾಟಜಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಬೈ ಆನ್ ಡಿಪ್ ಅಂತ ನಿಮಗೆ ಬುಲ್ ಮಾರ್ಕೆಟ್ ನ ಸಂದರ್ಭದಲ್ಲಿ ಹೇಳ್ತಿರುವಾಗ ತುಂಬಾ ಜನ ಕಮೆಂಟ್ಸ್ ಅನ್ನ ಕೂಡ ಮಾಡ್ತಿದ್ರಿ. ಸೊ ನನಗೆ ಲೋವರ್ ಲೆವೆಲ್ ನಲ್ಲಿ ಈ ಒಂದು ಸ್ಟಾಕ್ ಅನ್ನ ಬೈ ಮಾಡ್ಕೊಳ್ಳೋದಕ್ಕೆ ಆಪರ್ಚುನಿಟಿನೇ ಸಿಗದೇ ಇದ್ರೆ ನಾನು ಯಾವ ರೀತಿಯಲ್ಲಿ ಸ್ಟಾಕ್ ಅನ್ನ ಬೈ ಆನ್ ಡಿಪ್ ಮಾಡ್ಲಿ ಅನ್ನುವಂಥ ಕ್ವೆಶನ್ಸ್ ಗಳು ಕೂಡ ಬರ್ತಿತ್ತು. ಸೊ ಆಗ ನಾನು ನಿಮಗೆ ಹೇಳ್ತಿದ್ದೆ ಸೊ ಮಾರ್ಕೆಟ್ ಯಾವಾಗಲೂ ಕೂಡ ಒನ್ ಡೈರೆಕ್ಷನ್ ಅಲ್ಲಿ ಇರೋದಿಲ್ಲ. ಕರೆಕ್ಷನ್ ಬಂದೇ ಬರುತ್ತೆ. ನಿಮಗೆ ಆಪರ್ಚುನಿಟಿ ಸಿಗುತ್ತೆ ಅಂತ. ಸೊ ಆ ಒಂದು ಆಪರ್ಚುನಿಟಿಗೆ ನಾವು ವೇಟ್ ಮಾಡಬೇಕಾಗುತ್ತೆ. ಈಗ ಆಪರ್ಚುನಿಟಿ ಬಂದಿದೆ ಬಟ್ ನಮ್ಮ ಹತ್ರ ದುಡ್ಡಿರೋದಿಲ್ಲ. ಆಲ್ರೆಡಿ ಆವರೇಜ್ ಮಾಡ್ತಾ ಮಾಡ್ತಾ ಎಲ್ಲ ದುಡ್ಡನ್ನ ನಾವು ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಿರ್ತೀವಿ. ಹಾಗೆ ದುಡ್ಡಿದ್ರು ಕೂಡ ಒಂದು ಭಯ ಕೂಡ ಇರುತ್ತೆ. ಈ ಒಂದು ಲೆವೆಲ್ ನಿಂದ ಇನ್ನು ಮಾರ್ಕೆಟ್ ಕರೆಕ್ಟ್ ಆಗ್ಬೋದು. ನಿಫ್ಟಿ 19,000 18,000 ಲೆವೆಲ್ಸ್ಗೆ ಹೋದ್ರೆ ಆಗ ಇನ್ವೆಸ್ಟ್ ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ವಲ್ಲ ಅನ್ನುವಂಥ ಕನ್ಸರ್ನ್ ಕೂಡ ಇರುತ್ತೆ. ಬಟ್ ನಿಫ್ಟಿ 19,000 18,000ಕ್ಕೆ ಹೋಗುತ್ತಾ ಆ ಕ್ವೆಶ್ಚನ್ಸ್ಗಳು ಕೂಡ ಇರುತ್ತೆ. ಅದನ್ನ ಯಾರು ಕೂಡ ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಬೈ ಆನ್ ಡಿಪ್ ಸ್ಟ್ರಾಟಜಿಯನ್ನ ಫಾಲೋ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ಲಂಪ್ಸಮ್ ಹೆಲ್ಪ್ಫುಲ್ ಆಗುತ್ತೆ ಅಂದ್ರೆ ಈಗ ಮಾರ್ಕೆಟ್ ಏನ್ ಕಂಡೀಷನ್ ಅಲ್ಲಿ ಟ್ರೇಡ್ ಆಗ್ತಿದೆ ಇಲ್ಲಿ ಲಂಪ್ಸಮ್ ಹೆಲ್ಪ್ಫುಲ್ ಆಗುತ್ತೆ. ಕೋವಿಡ್ ಸಂದರ್ಭದಲ್ಲಿ ಕ್ರಾಶ್ ಏನ್ ಬಂದಿತ್ತು ಅಲ್ಲಿ ಕೂಡ ಲಂಪ್ಸಮ್ ಇಂಪಾರ್ಟೆಂಟ್ ಆಗ್ತಿತ್ತು. ಸೊ ಈ ರೀತಿಯಲ್ಲಿ ಮಾರ್ಕೆಟ್ ನಲ್ಲಿ ತುಂಬಾನೇ ವೀಕ್ನೆಸ್ ಇದ್ದಾಗ ಇಲ್ಲಿ ಒಂದೇ ಬಾರಿಗೆ ನೀವು ದುಡ್ಡನ್ನ ಇನ್ವೆಸ್ಟ್ ಮಾಡಿ ಮಾರ್ಕೆಟ್ ರಿಕವರಿಗೆ ವೇಟ್ ಮಾಡಬಹುದಾಗುತ್ತೆ. ಅದೇ ಮಾರ್ಕೆಟ್ ಆಲ್ ಟೈಮ್ ಹೈ ಲೆವೆಲ್ಸ್ ನಲ್ಲಿ ಇದ್ದಾಗ ಅಲ್ಲಿ ಲಂಪ್ಸಮ್ ಅನ್ನ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬಾರ್ದು. ಅಂಡ್ ತುಂಬಾ ಜನ ಈ ಲೋವರ್ ಲೆವೆಲ್ಗಳಲ್ಲಿ ಲಾಸ್ ಇನ್ಕ್ರೀಸ್ ಆಗುತ್ತೆ ಅಂತ ಶೇರ್ಸ್ಗಳನ್ನ ಲಾಸ್ ಅಲ್ಲಿ ಸೆಲ್ ಮಾಡ್ತಿದ್ದೀರಾ. ಆ ಒಂದು ತಪ್ಪನ್ನು ಕೂಡ ಮಾಡಬಾರ್ದು. ಸಾಕಷ್ಟು ಜನ ತಮ್ಮ ಪ್ರಾಫಿಟ್ಸ್ ಅನ್ನ ಸೆಟ್ ಆಫ್ ಮಾಡ್ಕೊಳ್ಳೋದಕ್ಕೆ ಲಾಸ್ ಅನ್ನ ಬುಕ್ ಮಾಡ್ಕೊಳ್ತಿರ್ತಾರೆ. ಆ ರೀತಿಯಲ್ಲಿ ಮಾಡಿದ್ರೆ ಪ್ರಾಬ್ಲಮ್ ಆಗೋದಿಲ್ಲ. ಸೊ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿರುವಂತಹ ಸ್ಟಾಕ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ತಿಲ್ಲ, ಆ ಒಂದು ಕಂಪನಿಯ ಫಂಡಮೆಂಟಲ್ಸ್ ಸ್ಟ್ರಾಂಗ್ ಆಗಿಲ್ಲ, ಆ ಕೇಸ್ಗಳಲ್ಲಿ ಲಾಸ್ ಅನ್ನ ಬುಕ್ ಮಾಡಿಕೊಂಡು ನಿಮ್ಮ ಓವರ್ ಆಲ್ ಪ್ರಾಫಿಟ್ಸ್ ಏನಿರುತ್ತೆ ಅದಕ್ಕೆ ನೀವು ಆ ಒಂದು ಲಾಸ್ ಅನ್ನ ಸೆಟ್ ಆಫ್ ಮಾಡ್ಕೋಬೇಕು ಅಂತ ಇದ್ರೆ ಆ ಕೇಸ್ನಲ್ಲಿ ಬೇಕಿದ್ರೆ ನೀವು ಶೇರ್ಸ್ಗಳನ್ನ ಸೆಲ್ ಮಾಡಬಹುದಾಗುತ್ತೆ. ಬಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ಗಳು ಎಸ್ಪೆಷಲಿ ನಿಫ್ಟಿ 50 ಕಂಪನೀಸ್ಗಳಲ್ಲಿ ಈ ಒಂದು ಲೆವೆಲ್ಗಳಲ್ಲಿ ಯಾವುದೇ ಶೇರ್ಸ್ಗಳನ್ನ ಸೆಲ್ ಮಾಡೋದಕ್ಕೆ ಹೋಗಬೇಡಿ. ಸೊ ಈ ಲೆವೆಲ್ಸ್ಗಳಲ್ಲಿ ಆ ಶೇರ್ಸ್ಗಳನ್ನ ಹೋಲ್ಡ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆದಷ್ಟು ಶೇರ್ಸ್ಗಳನ್ನ ಆಡ್ ಮಾಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂದ್ರೆ ದಯವಿಟ್ಟು ಲಾಸ್ನಲ್ಲಿ ಸೆಲ್ ಮಾಡೋದಕ್ಕೆ ಹೋಗಬೇಡಿ. ಮಾರ್ಕೆಟ್ ರಿಕವರ್ ಆಗುತ್ತೆ. ಸೊ ಮಾರ್ಕೆಟ್ ರಿಕವರಿಗೆ ವೇಟ್ ಮಾಡಿ ಆಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಸೊ ನಿಫ್ಟಿ ಸೆನ್ಸೆಕ್ಸ್ ಯಾವುದು ಕೂಡ ಝೀರೋ ಆಗೋದಿಲ್ಲ. ಮಾರ್ಕೆಟ್ನಲ್ಲಿ ರಿಕವರಿ ಬಂದೇ ಬರುತ್ತೆ. ಹಾಗೆ ಇಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಅನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿರುವಂಥ ಸ್ಟಾಕ್ಗಳನ್ನ ನೀವೇ ಅನಲೈಸ್ ಮಾಡೋದಕ್ಕೆ ಕಲ್ತ್ಕೋಬೇಕಾಗತ್ತೆ. ಸೊ ಬೇಸಿಕ್ ಆಗಿ ಕಂಪನಿಯ ಪಿ ಅಂದ್ರೆ ಏನು, ROE ಅಂದ್ರೆ ಏನು, ಡೆಟ್ ಟು ಈಕ್ವಿಟಿ ರೇಷಿಯೋ ಅಂದ್ರೆ ಏನು, ಅರ್ನಿಂಗ್ ಪರ್ ಶೇರ್ ಅಂದ್ರೆ ಏನು,
ಸೊ ಈ ರೀತಿಯ ಬೇಸಿಕ್ ರೇಷಿಯೋಸ್ ಬಗ್ಗೆ ನಿಮಗೆ ಗೊತ್ತಿರಬೇಕಾಗುತ್ತೆ. ಅದ್ರ ಬಗ್ಗೆ ಆಲ್ರೆಡಿ ನಾನು ಡೀಟೇಲ್ ವಿಡಿಯೋನ ಮಾಡಿದ್ದೀನಿ. ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಆ ವಿಡಿಯೋನ ನೀವು ನೋಡ್ಬೋದಾಗುತ್ತೆ. ಹಾಗೆ ಕಂಪನಿಯ ಬ್ಯಾಲೆನ್ಸ್ ಶೀಟನ್ನು ಯಾವ ರೀತಿಯಲ್ಲಿ ನೋಡಬೇಕು ಅದನ್ನು ಕೂಡ ನೀವು ತಿಳ್ಕೊಬೇಕಾಗುತ್ತೆ. ಸೊ ಆ ಒಂದು ವಿಡಿಯೋನ ಕೂಡ ನಾನು ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಅದರ ಜೊತೆಯಲ್ಲಿ ಕಂಪನಿಯ ಆನ್ಯುವಲ್ ರಿಪೋರ್ಟ್ಸನ್ನು ಸ್ಟಡಿ ಮಾಡಬೇಕಾಗುತ್ತೆ. ಸೊ ಪ್ರತಿ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಕಂಪನಿಗಳು ತಮ್ಮ ಆನ್ಯುವಲ್ ರಿಪೋರ್ಟ್ಸನ್ನು ರಿಲೀಸ್ ಮಾಡ್ತಾರೆ. ಇಲ್ಲಿ ಕಂಪನಿಯ ಫ್ಯೂಚರ್ನ ಬಗ್ಗೆ, ಆಲ್ರೆಡಿ ಅವರ ರೆವೆನ್ಯೂ ಗ್ರೋತ್ಸ್ ಏನಿದೆ, ಅವರ ಪ್ರಾಡಕ್ಟ್ನಲ್ಲಿ ಯಾವ ರೀತಿ ಒಂದು ಸೇಲ್ಸ್ ಇದೆ, ಎಲ್ಲದರ ಬಗ್ಗೆ ಮಾಹಿತಿ ಸಿಗುತ್ತೆ. ಇದರ ಜೊತೆಯಲ್ಲಿ ಬ್ರೋಕರೇಜ್ ರಿಪೋರ್ಟ್ಸ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜಸ್ಟ್ ನೀವು ಆ ಪರ್ಟಿಕ್ಯುಲರ್ ಸ್ಟಾಕ್ನ ಬ್ರೋಕರೇಜ್ ರಿಪೋರ್ಟ್ ಅಂತ ಗೂಗಲ್ ಮಾಡಿದ್ರೆ ಕೆಲವೊಂದಿಷ್ಟು ಬ್ರೋಕರೇಜ್ ಅನಾಲಿಸಿಸ್ಗಳು ನಿಮಗೆ ಸಿಗುತ್ತೆ. ಹಾಗೆ ರೆಗ್ಯುಲರ್ ಆಗಿ ವಿಡಿಯೋಗಳಲ್ಲಿ ನಾನು ಕೆಲವೊಂದಿಷ್ಟು ಸ್ಟಾಕ್ಗಳ ಅನಾಲಿಸಿಸ್ ಮಾಡ್ತಿರ್ತೀನಿ. ಕೆಲವೊಂದಿಷ್ಟು ಬ್ರೋಕರೇಜ್ಗಳು ಈ ಸ್ಟಾಕನ್ನು ಕವರ್ ಮಾಡಿದ್ದಾರೆ, ಇಷ್ಟು ಟಾರ್ಗೆಟ್ಸನ್ನು ಕೊಟ್ಟಿದ್ದಾರೆ, ಆ ಕಂಪನಿಗಳಿಗೆ ಇಷ್ಟು ಆರ್ಡರ್ ಸಿಕ್ಕಿದೆ, ಈ ರೀತಿಯ ನ್ಯೂಸ್ ನಿಮಗೆ ಡೈಲಿ ಸಿಗ್ತಿರುತ್ತೆ. ಸೊ ಮಾರ್ಕೆಟ್ನಲ್ಲಿ ನೀವು ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಇಂಡಿವಿಜುವಲ್ ಸ್ಟಾಕ್ಗಳನ್ನು ಬೈ ಮಾಡ್ತಿದ್ದೀರಾ ಅಂದರೆ ಸೊ ಎಲ್ಲ ಅನಾಲಿಸಿಸ್ಗಳನ್ನು ನೀವೇ ಮಾಡಬೇಕಾಗತ್ತೆ. ಸೊ ನೀವು ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ದೀರಾ ಅಂದರೆ ಈ ರೀತಿಯ ರಿಸರ್ಚ್ನ ಅವಶ್ಯಕತೆ ಇರೋದಿಲ್ಲ. ನೀವು ಒಳ್ಳೆ ಒಂದು ಫಂಡ್ ಸೆಲೆಕ್ಟ್ ಮಾಡೋದಷ್ಟೇ ನಿಮ್ಮ ಒಂದು ಕೆಲಸ ಆಗಿರುತ್ತೆ. ಒಳ್ಳೆ ಫಂಡನ್ನು ಸೆಲೆಕ್ಟ್ ಮಾಡಿ ಆ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದಾಗುತ್ತೆ. ಈ ಎಲ್ಲ ಅನಾಲಿಸಿಸನ್ನು ಆ ಫಂಡ್ ಮ್ಯಾನೇಜರ್ ಮಾಡ್ತಾ ಹೋಗ್ತಾರೆ. ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಕೂಡ ಸೇಫ್ ಆಗಿ ಇರುತ್ತೆ. ಸೊ ಬೇಸಿಕಲಿ ನನಗೆ ಎಲ್ಲ ಅನಾಲಿಸಿಸ್ ಮಾಡೋದಕ್ಕೆ ಬರೋದಿಲ್ಲ, ಅಷ್ಟು ಟೈಮ್ ಇಲ್ಲ ಅಂದಾಗ ನೀವು ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡೋದೇ ಬೆಟರ್ ಆಗುತ್ತೆ. ಹಾಗೆ ಸಾಕಷ್ಟು ಜನ ಸ್ಟಾಕ್ಗಳನ್ನು ರೆಕಮೆಂಡ್ ಮಾಡಿ ಅಂತ ಕೂಡ ಕೇಳ್ತಿದ್ರ. ಆ್ಯಂಡ್ ಆ್ಯಕ್ಚುಲಿ ಸಾಕಷ್ಟು ಕಮೆಂಟ್ಸ್ಗಳನ್ನು ಕೂಡ ನೋಡಿದೆ. ಲೈವ್ ಚಾರ್ಟ್ಗಳನ್ನು ಶೇರ್ ಮಾಡಬೇಡಿ ಅನ್ನುವಂಥ ಕಮೆಂಟ್ಸ್ ಕೂಡ ಬರ್ತಿದೆ. ಸೆಬಿ ಕಡೆಯಿಂದ ಒಂದು ರೆಗ್ಯುಲೇಷನ್ಸ್ ಬಂದಿದೆ. ಸೊ ಸೋಷಿಯಲ್ ಮೀಡಿಯಾಗಳಲ್ಲಿ ಲೈವ್ ಚಾರ್ಟ್ಗಳನ್ನು ತೋರಿಸಬಾರ್ದು ಅಂತ, ಅದೇ ರೀತಿಯಲ್ಲಿ ಸ್ಟಾಕ್ ಟಿಪ್ಸ್ಗಳನ್ನು ಪ್ರೊವೈಡ್ ಮಾಡಬಾರ್ದು ಅಂತ. ಸೊ ಈಗ ಮಾರ್ಕೆಟ್ ಕಂಡೀಷನ್ ಕೂಡ ಅಷ್ಟು ಸ್ಟ್ರಾಂಗ್ ಆಗಿ ಇಲ್ಲ. ಯಾವುದೇ ಒಂದು ಸ್ಟಾಕನ್ನು ರೆಕಮೆಂಡ್ ಮಾಡಿದ್ರು ಕೂಡ ಮುಂದಿನ 3-4 ತಿಂಗಳಲ್ಲಿ ಆ ಸ್ಟಾಕ್ಸ್ ರಿಟರ್ನ್ಸನ್ನು ಕೊಡುತ್ತಾ ಅದರ ಬಗ್ಗೆ ಕನ್ಸರ್ನ್ಸ್ ಇದೆ. ಬಟ್ ನಿಫ್ಟಿ 50 ಸ್ಟಾಕ್ಗಳು ಹಾಗೆ ಕೆಲವೊಂದಿಷ್ಟು ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಕಂಪನಿಗಳು ಲಾಂಗ್ ಟರ್ಮ್ಗೆ ಈಗ ಒಳ್ಳೆ ಒಂದು ವ್ಯಾಲ್ಯೂಷನಲ್ಲಿ ಅವೈಲೇಬಲ್ ಇದೆ. ಸೊ ರೆಗ್ಯುಲರ್ ವಿಡಿಯೋನಲ್ಲಿ ಅದರ ಬಗ್ಗೆ ಕವರೇಜನ್ನು ಮಾಡ್ತಿರ್ತೀನಿ. ಸೊ ಅದನ್ನು ನೀವು ಅನಲೈಸ್ ಮಾಡಿ ಸೊ ನಿಮ್ಮ ಒಂದು ಪೋರ್ಟ್ಫೋಲಿಯೋನ ಸರಿ ಮಾಡೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೋದಾಗುತ್ತೆ. ಸೊ ಅದೇ ರೀಸನಿಂದ ನಾನು ಸ್ಟಾಕ್ಗಳನ್ನು ಕವರ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ನ ಕೊಡುವಾಗ, ಅಂದರೆ ಈ ಸ್ಟಾಕನ್ನು ನೀವು ಬೈ ಮಾಡ್ಬೋದು ಅನ್ನುವಂಥ ರೆಕಮೆಂಡೇಷನ್ಸನ್ನು ಕೊಡುವಾಗ ಡಿಸ್ಕ್ಲೇಮರನ್ನು ಕೂಡ ಕೊಟ್ಟಿರ್ತೀನಿ. ನಿಮ್ಮ ಒಂದು ಅನಾಲಿಸಿಸ್ ಇಲ್ಲದೇ ನೀವು ಈ ಸ್ಟಾಕ್ಗಳನ್ನು ಬೈ ಮಾಡ್ಕೋಬೇಡಿ ಅಂತ. ಸೊ ಈ ರೀತಿಯ ವಿಡಿಯೋಗಳನ್ನು ಮಾಡುವಂಥ ಒಂದೇ ಉದ್ದೇಶ, ನೀವು ಈ ಒಂದು ಮಾರ್ಕೆಟ್ ಕಂಡೀಷನ್ನಲ್ಲಿ ಪ್ಯಾನಿಕ್ ಆಗದೇ ನಿಮ್ಮ ಒಂದು ಇನ್ವೆಸ್ಟ್ಮೆಂಟನ್ನು ಕಂಟಿನ್ಯೂ ಮಾಡಿ ಲಾಂಗ್ ಟರ್ಮ್ನಲ್ಲಿ ಒಳ್ಳೆ ಒಂದು ರಿಟರ್ನ್ಸನ್ನು ಪಡ್ಕೊಳ್ಳಿ ಅನ್ನೋದು ನನ್ನ ಒಂದು ಉದ್ದೇಶ ಆಗಿದೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.